ಸರ್ ನಮ್ಮ ಕಾಲೇಜಿನಲ್ಲಿ ಒಂದು ಆವರೇಜ್ ಆಗಿ ಬಂದು SLC ಮುಗಿಸ್ಕೊಂಡು ಬಂದ ಮಗು PUC ಸೇರಿದ್ರು. ಅವರೊಂದು 70ರಿಂದ 80% ಒಳಗೆ ಇರ್ತಕ್ಕಂಥ ಮಕ್ಕಳು PUCನಲ್ಲಿ 95ರಿಂದ 98% ತನಕ ತೆಗೆದು ಇವಾಗ ಡಿಗ್ರಿನಲ್ಲೂ ಕೂಡ 95%ಗಿಂತ ಜಾಸ್ತಿ ತೆಗೆದು ಸುಮಾರು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ಸೆಮಿಸ್ಟ್ರಲ್ಲಿ 4-5 ಸಬ್ಜೆಕ್ಟಲ್ಲಿ 100ಗಳು ತಗೊಂಡು ಪ್ರತಿ ಸೆಮಿಸ್ಟ್ರಲ್ಲೂ ಪಾಸಾಗಿದ್ದಾರೆ. ಅದರಿಂದ ಅವರ ಪೋಷಕರು ಕೂಡ ತುಂಬ ಹ್ಯಾಪಿ ಇದ್ದಾರೆ. ಎಲ್ಲರೂ ಕೂಡ ಗ್ರಾಜ್ಯುಯೇಷನ್ಗೆ ಪೋಷಕರು ಸಮೇತ ಬಂದಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಸ್ಕೋರು ಮಕ್ಕಳ ಸಾಧನೆ ಕೊಂಡು ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ, ತಂದೆ ತಾಯಿಯಂದರು ಮತ್ತು ಮಕ್ಕಳು ಕೂಡ. ಸೊ ಇದು ನಮ್ಮ ಕಾಲೇಜಿನ ಒಂದು ಹೆಮ್ಮೆ ಅಂತ ಅನ್ನಿಸ್ತದೆ. ನಮಗೂ ಕೂಡ ಅವರಿಗೆ ಒಂದು ಎಜುಕೇಷನ್ ಕೊಟ್ಟಿದ್ದಕ್ಕೆ, ಅದ್ರ ಜೊತೆಗೆ ಅವರಿಗೆ ಬದುಕುವ ಮೌಲ್ಯಗಳನ್ನು ಕಲಿಸೋದಕ್ಕೆ ಕೂಡ ನಮಗೂ ತುಂಬ ಸಂತಸ ಆಗ್ತಾ ಇದೆ ಇವತ್ತು. ನಾವು ಪ್ರತಿಯೊಬ್ಬ ಮಗುನೂ ಕೂಡ ಒಬ್ಬೊಬ್ಬರನ್ನು ಪರ್ಸನಲ್ಲಾಗಿ ಗಮನಿಸ್ಕೊಂಡು ಪ್ರತಿಯೊಂದರಲ್ಲೂ ಕೂಡ ರಾತ್ರಿ ಯಾವ ಥರ ಓದ್ತಾ ಇದ್ದಾರೋ ಅಂತ ಕೂಡ ಗಮನಿಸೋದ್ರಿಂದ ಆ ಒಂದು ಮಟ್ಟಕ್ಕೆ ಹೋಗ್ತಾ ಇರೋದ್ರಿಂದ ಎಲ್ಲ ಪೇರೆಂಟ್ಸು ಕೂಡ ತುಂಬ ಇಷ್ಟಪಟ್ಟು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಈ ವರ್ಷ ನಮಗೇನು ಪ್ರತಿ ವರ್ಷ ಆಗ್ತಾಯಿತ್ತು ಅದರ ದುಪ್ಪಟ್ಟು ಅಡ್ಮಿಷನ್ಸ್ ಬಂದಿದೆ. ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿದ್ದಾರೆ. ಈ ಮಕ್ಕಳ ಪರಿಶ್ರಮ ನಮಗೆ ಒಂದು ಸಂಸ್ಥೆಯ ಬೆಳವಣಿಗೆ ಒಂದು ಕಿರೀಟ ಆದಂಗೆ ಆಗಿದೆ. ಸರ್ ನಮ್ಮ ಕಾಲೇಜಿನಲ್ಲಿ ಒಂದು 61% ಇದ್ದ ಮಗು ಇವಾಗ PUCನಲ್ಲಿ ಸೆಕೆಂಡ್ PUC ಸೈನ್ಸ್ ತಗೊಂಡು ಅಂಥವ್ರಿಗೆ ಆ್ಯಕ್ಚುಲಿ ಕೆಲವು ಕಾಲೇಜಲ್ಲಿ ಸೈನ್ಸೇ ಕೊಡಲ್ಲ, 91.33% ತಗೊಂಡಿದ್ದಾರೆ. ಸೊ ಆ ಥರ ನಮ್ಮಲ್ಲಿ 60ರಿಂದ 70% ಇದ್ದ ಮಕ್ಕಳು ಸುಮಾರು 90% ಮೇಲೆ ತಗೊಂಡಿದ್ದಾರೆ. ನಮ್ಮಲ್ಲಿ ಒಂದು 36 ಜನ ಮಕ್ಕಳಿದ್ರು, ಅದರಲ್ಲಿ ಸುಮಾರು 27 ಜನ ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ ಸೈನ್ಸಲ್ಲಿ. ಸೊ ಅಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ತುಂಬ ಆವರೇಜ್ ಸ್ಟೂಡೆಂಟ್ಸು ನಮಗೆ PUC ಸೈನ್ಸ್ ಸೇರಿದ್ದು. ಕಾಮರ್ಸು ಕೂಡ ಅದೇ ಥರ ಬಂದಿದೆ. ಶೇಕಡ ಒಂದು 60ರಿಂದ 70% ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ಸ್ ಬಂದಿದೆ. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದೆ. ಬಿಲೋ ಆವರೇಜಿಂದ ಟಾಪರ್ಸ್ ರ್ಯಾಂಕ್ ಸ್ಟೂಡೆಂಟ್ಸಾಗಿ ಕನ್ವರ್ಟ್ ಆಗಿದ್ದಾರೆ, ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಸರ್ ನಾವು ಪರ್ಸನಲಾಗಿ ಪ್ರತಿಯೊಂದು ಮಗುನ ಗಮನಿಸ್ಕೊಂಡು ತಂದೆ ತಾಯಿಯವ್ರ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ತಂದೆ ತಾಯಿ ಜೊತೆಗೂಡಿ ನಾವು ಏನು ಎಜುಕೇಷನ್ ಕೊಡ್ತಾ ಇದ್ದೀವಿ, ಅವರು ನಾವು ಕೂಡ ಒಂದಾಗಿ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ. ಅದು ಒಂದು ಮಕ್ಕಳಿಗೆ ಒಂದು ಪಾಸಿಟಿವ್ ಅಪ್ ಆಗಿದೆ. ಸೊಸೈಟಿಯನ್ನು ಕೂಡ ಒಳ್ಳೆಯ ಹೆಸರು ತಂದು ಕೊಡ್ತಾ ಇರ್ತಕ್ಕಂಥದ್ದು. ಅದರಿಂದ ನಾವು ಕೇಳ್ದೇನೆ ಅಡ್ಮಿಷನ್ಸು ನಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಸರ್. ಸರ್ ಓದ್ತಾ ಇರೋ ಮಕ್ಕಳು ಅವರು ಒಳ್ಳೆಯ ಎಜುಕೇಷನ್ ಪಡ್ಕೊಂಡಿದ್ದಾರೆ, ನಮ್ಮಲ್ಲಿ ಸಂಸ್ಕಾರ ಕೂಡ ಕಲ್ತಿದ್ದಾರೆ. ಸೊ ಸೊಸೈಟಿಗೆ ಹೋದ್ಮೇಲೆ ಸೊಸೈಟಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಮತ್ತು ತಂದೆ ತಾಯಿ ಅವ್ರು ಕಷ್ಟಪಟ್ಟು ಏನು ಎಜುಕೇಷನ್ ಕೊಟ್ಟಿದ್ದಾರೆ ಅದನ್ನು ಮರೀದೆ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಆಸೆ. ಆ ಥರ ಹೋಗ್ತಾರೆ ನಮ್ಮ ಮಕ್ಕಳು ಅನ್ನೋ ಒಂದು ಭರವಸೆ ಕೂಡ ನನಗಿದೆ. ನನ್ನ ಹೆಸರು ಜಿಗ್ನಾಶಾ ಮಲ್ಲಿಕ್. ಸರ್ ನಾವು ಇವಾಗ ಸೆಕೆಂಡ್ PU ಕಂಪ್ಲೀಟ್ ಮಾಡಿ ಪಾಸ್ಔಟ್ ಮಾಡಿ ಇದ್ದೀವಿ. ವಿ ಆರ್ ಜಸ್ಟ್ ಫಾರ್ವರ್ಡಿಂಗ್ ನೆಕ್ಸ್ಟ್ ಕಾಲೇಜ್ಗೆ ಫೈಂಡ್ ಔಟ್ ಮಾಡೋಕ್ಕೆ ನಾವು ಮನೇಲಿದ್ದೀವಿ. ಸರ್ ನಾವೊಂದು ಈ ಕಾಲೇಜಲ್ಲಿ ಓದಿರೋದು ಮಕ್ಕಳು. ಈ ಕಾಲೇಜ್ನ ತುಂಬ ಅತಿ ಹೆಚ್ಚವಾಗಿ ನಾವು ಪ್ರೀತಿಸ್ತೀವಿ. ಬರೀ ಕಾಲೇಜ್ ಅಲ್ಲ, ಬರೀ ಪ್ರಿನ್ಸಿಪಲ್ ಅಲ್ಲ, ಬರೀ ಆ ಟೀಚರ್ಸ್ ಅಲ್ಲ, ಈ ಕಾಲೇಜ್ನ ಕಣಕಣವೂ ನಮ್ಮ ಮೆಮೊರಿದಲ್ಲಿ ಇದ್ದೇವೆ, ನಮ್ಮ ಸಂತಕದಲ್ಲಿದೆ. ತುಂಬ ಹೆಚ್ಚವಾಗಿ ಪರ್ಸೆಂಟೇಜ್ನ ತೆಗೆಯುವುದು ಕಷ್ಟ ಅನ್ನೋದಲ್ಲ. ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ನು, ಒಂದು ಒಳ್ಳೆ ಟೀಚರ್ಸು, ಹಾಗೆ ಅವರು ಮಕ್ಕಳನ್ನ ಹೇಗೆ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಗೊತ್ತಿದ್ದರೆ ಆ ಸಂಸ್ಥೆ ನಿಜವಾಗ್ಲೂ ಸಕ್ಸಸ್ ಅನ್ನೋದು ಲೈಕ್ ಖಂಡಿತ ಸಕ್ಸಸ್ ಆಗುತ್ತೆ. ನಮ್ಮ ಬೈರೆಡ್ಡಿ ಸರ್ ಅವರು ಪ್ರಿನ್ಸಿಪಲ್ ಆಫ್ ದ ಕಾಲೇಜ್, ಅವರು ತುಂಬ ಕಷ್ಟಪಟ್ಟು ಸಂಸ್ಥೆಯನ್ನು ಕಟ್ಟೋರೆ, ತುಂಬ ಗೈಡೆನ್ಸ್ ನಮಗೆ ಕೊಟ್ಟವ್ರೆ. ಪ್ರತಿಯೊಂದು ಡೌಟ್ ಆಗಲಿ, ಪ್ರತಿಯೊಂದು ಟೀಚರ್ ಆಗಲಿ, ಒಂದು ಮಕ್ಕಳನ್ನ ಕೇಳುವುದು ಕಲೆ ಅವ್ರ ಹತ್ರ ಇದೆ. ಅವರು ಪರ್ಸ್ನಲಾಗಿ ತುಂಬ ಚೆನ್ನಾಗಿ ನಮ್ಗೆ ಓದಿಸೋರೆ. ತುಂಬ ಲೆಕ್ಚರ್ ಅವರು ಕೆಲವು ಸಲ ತಗೊಳ್ತಾರೆ. ಈ ಸಂಸ್ಥೆಯನ್ನು ನೋಡಿದ ತಕ್ಷಣ ನನಗೂ ಅಷ್ಟು ಎಕ್ಸ್ಪೆಕ್ಟ್ ಇದ್ದಿದ್ದಿಲ್ಲ. ಬಟ್ ಈ ಸಂಸ್ಥೆಯಲ್ಲಿ ಇನ್ವಾಲ್ವ್ ಆದಮೇಲೆ ಗೊತ್ತಾಯಿತು, ಓಕೆ ಇದು ಏನೋ ಒಂದು ಮ್ಯಾಜಿಕಲ್ ಇದೆ. ಸೊ ಟೀಚರ್ಸ್ ತುಂಬ ಪ್ರಯತ್ನ ಪಟ್ಟವ್ರೆ. ಅವರು ಯಾವತ್ತೂ ನಮಗೆ ಡಿಸಪಾಯಿಂಟ್ ಅನ್ನೋದೇ ಮಾಡಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ಸ್ಟೂಡೆಂಟ್ ಹೇಗೆ ಮಾಡ್ಬೋದು, ಸ್ಟೂಡೆಂಟ್ ಟ್ಯಾಲೆಂಟನ್ನು ನೋಡೋರು, ಅವರು ಸ್ಟೂಡೆಂಟ್ ಹೆಂಗೆ ಅರ್ಥ ಮಾಡ್ಕೊಳ್ತಾರೆ ಅಂತ ನೋಡೋರೆ. ಅದು ಇನ್ನೂ ನಮ್ಮ ಪ್ರಿನ್ಸಿಪಲ್ ಇನ್ನೂ ತುಂಬ ಪ್ರತಿಯೊಂದು ಏನು ಫೆಸಿಲಿಟಿ ಬೇಕು ಪರ್ಸ್ನಲಾಗಿ ಬಂದು ಕೇಳೋದು, ಇನ್ನು ಯಾವ ಸಂಸ್ಥೆ ಮಾಡುತ್ತೆ ಅನ್ನೋದು ಡೌಟೆ. ಬಟ್ ಆದರೆ ಖುಷಿಪಡ್ತೀನಿ, ಒಂದು ಒಳ್ಳೆ ರ್ಯಾಂಕು
ಸ್ಟೇಟ್ 12th ರ್ಯಾಂಕ್ ಸೆಕ್ಯೂರ್ ಮಾಡಿದ್ದೀನಿ, 98%. ನನ್ನ ಪ್ರೀವಿಯಸ್ಸು SLCಯಲ್ಲಿ 95 ತೆಗೆದಿದ್ದೀನಿ. ಓಕೆ ಇಷ್ಟಿತ್ತು, ಬಟ್ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಿತ್ತಂತ ಪ್ರಯತ್ನ ಪಡ್ಬೋದಿತ್ತಂತ ನಮ್ಮ ಪ್ರಿನ್ಸಿಪಲ್ ನಮ್ಗೆ ಹೇಳಿದ್ದು. ಅವರು ಚೀಫ್ ಗೆಸ್ಟ್ ಆಗಿ ಬರೋವಾಗ ನನ್ನ ತುಂಬ ಕುತೂಹಲದಿಂದ ನೋಡಿದ್ರು, ಇಲ್ಲ ಈ ಸ್ಟೂಡೆಂಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಆ ಆತ್ಮವಿಶ್ವಾಸನ ಅವ್ರು ಕೊಟ್ಟಿರೋದು ನನಗೂ ಅಷ್ಟು ಇದ್ದಿದ್ದಿಲ್ಲ ಸರ್, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ. ಹಂಗಿತ್ತು, ಓಕೆ ಐ ವಿಲ್ ಸೆಕ್ಯೂರ್ ಸಮ್ ಗುಡ್ ರ್ಯಾಂಕ್ಸ್. ಬಟ್ ಅವ್ರು ಹೇಳಿದ್ರು, ನೋ, ನೀನು ತುಂಬ ಚೆನ್ನಾಗಿ ರ್ಯಾಂಕ್ ತೆಗಿತೀಯಾ, ಈ ಇನ್ಸ್ಟಿಟ್ಯೂಷನ್ಗೆ ನೀನೇ ಒಳ್ಳೆ ಹೆಸರು ಕೊಡ್ತೀಯಾ ಅಂತ ಆತ್ಮವಿಶ್ವಾಸದಿಂದ ನನಗೆ ತುಂಬಿದರು. ನಮ್ಮ ಪ್ರಿನ್ಸಿಪಲ್ ಆಗಲಿ, ನಮ್ಮ ಸುಜಾತಾ ಮ್ಯಾಮ್ ಆಗಲಿ, ತುಂಬ ಖುಷಿ ಆಯಿತು ನನಗೆ ಈ ಇನ್ಸ್ಟಿಟ್ಯೂಷನಲ್ಲಿ ಓದಿ. ನಮಸ್ಕಾರಗಳು, ನಾನು ಮಮತಾ ಅಂತ. ನಾನು ವಿದ್ಯಾವನ PU ಕಾಲೇಜಿನಲ್ಲಿ ಓದಿ ಪಾಸ್ಔಟ್ ಆಗಿದ್ದ ಸ್ಟೂಡೆಂಟ್. ನಾನು ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀನಿ ವಿದ್ಯಾವನ ಇನ್ಸ್ಟಿಟ್ಯೂಷನ್ದಲ್ಲಿ, ಹಾಗೂ ಸ್ಟೇಟ್ 12th ರ್ಯಾಂಕ್ ತೊಗೊಂಡಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಿದೆ, ಯಾಕಂದರೆ ಇದು ಒಂದು ರೀತಿಯಾದ ಅಚೀವ್ಮೆಂಟೇ. ಎಲ್ಲರಿಗೂ ಇದು ಒಂದು ಸಣ್ಣ ವಿಷಯನೇ ಆಗಿರ್ಬೋದು, ಬಟ್ ನನಗಿದು ತುಂಬ ದೊಡ್ಡ ವಿಷಯ. ಬಿಕಾಸ್ ನನ್ನ 10th ನಾನು 90.56% ಸ್ಕೋರ್ ಮಾಡಿದ್ದೆ. ನಮ್ಮ ಟೀಚರ್ಸ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟು ಕಡಿಮೆ ತೊಗೊತೀನಿ ಅಂತ. ಅದು ಒಂದು ರೀತಿಯಾದ ಡಿಸಪಾಯಿಂಟ್ಮೆಂಟೇ ಟೀಚರ್ಸ್ಗೆ. ಬಟ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವತ್ತೂ ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ಅವ್ರಿಗೆ ಹೇಳಿ, ತಗೊಳ್ಳಿ, ಈ ರೀತಿಯಾಗಿ ತಗೋಬೇಕು. ಮತ್ತು ನೀವು ಜಸ್ಟ್ ಅವ್ರಿಗೆ ಟೀಚ್ ಮಾಡಬೇಕು, ಮತ್ತು ಅವ್ರನ್ನ ಅರ್ಥ ಮಾಡಿಕೊಂಡು ಹೇಳಬೇಕು, ಈ ರೀತಿಯಾಗಿ ಓದಿ, ಇದು ಒಳ್ಳೆಯದು ಅಂತ ಹೇಳ್ಕೊಡ್ಬೇಕೆ ಹೊರತು ಎಕ್ಸ್ಪೆಕ್ಟ್ ಮಾತ್ರ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಒಂದು ರೀತಿಯಾದ ಪ್ರೆಷರ್ ಆಗುತ್ತೆ ಮಗುಗೆ, ಮತ್ತು ಓದೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅವ್ರಿಗೂ ಲೈಕ್ ಬರ್ಡನ್ ಅಂತ ಫೀಲ್ ಆಗಿ ಮಕ್ಕಳು ಓದ್ತಿದ್ದವರು ಸಹ ಓದೋದನ್ನು ಬಿಟ್ಬಿಡ್ತಾರೆ. ಸೊ ಅದಕ್ಕಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರೆಷರ್ ಮಾಡಬೇಡಿ, ಓದೋದಕ್ಕೆ ಟೈಮ್ ಕೊಡಿ, ಮತ್ತು ಹೇಳಿ ಇದನ್ನು ಓದಿ ಅಂತ. ಆವಾಗ ಮಕ್ಕಳು ಸಹ ಟೀಚರ್ ನಮಗೆ ಈ ರೀತಿ ಹೇಳ್ತಿದ್ದಾರೆ, ಸಪೋರ್ಟ್ ಕೊಡ್ತಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವರು ಸಹ ಓದ್ತಾರೆ. ಇದನ್ನು ನನಗೆ ವಿದ್ಯಾವನ PU ಇನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಅದಕ್ಕಾಗಿ ನಾನು ಪ್ರೆಷರ್ ಮಾಡ್ಕೊಂಡಿರ ತುಂಬ ಎಂಜಾಯ್ ಮಾಡಿಕೊಂಡು ಓದಿ ಪಾಸ್ಔಟ್ ಆಗಿದ್ದೀನಿ, ಹಾಗೂ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದೀನಿ ನಮ್ಮ ಇನ್ಸ್ಟಿಟ್ಯೂಷನ್ದಲ್ಲಿ. ನಾನು ತುಂಬ ಸಂತೋಷವಾಗಿದ್ದೀನಿ. ಮತ್ತು ನನ್ನ ಪ್ರಿನ್ಸಿಪಲ್ ಮತ್ತು ಸುಜಾತಾ ಮ್ಯಾಮ್ ಮತ್ತು ಫ್ಯಾಕಲ್ಟೀಸ್ ಎಲ್ಲರೂ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ತುಂಬ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಟೀಚರ್ಸು ಸಹ, ನೀನು ತಗೋಬೋದು, ನೀನು ಟ್ರೈ ಮಾಡು, ಯಾಕೆ ಬಿಡ್ತಿದ್ಯಾ ಅಂತ ಹೇಳಿ ನನ್ನ ಪ್ರೋತ್ಸಾಹ ಮಾಡಿದ್ದಾರೆ. ಅದಕ್ಕಾಗಿ ನಾನು ಈ ಇನ್ಸ್ಟಿಟ್ಯೂಷನ್ನ ಸಜೆಸ್ಟ್ ಮಾಡ್ತೀನಿ. ಬನ್ನಿ, ಓದಿ, ಚೆನ್ನಾಗಿ ಓದಿ, ನಿಮ್ಮ ಕಲೆನ ತೋರಿಸಿ, ಮತ್ತು ನೀವೇ ಸಂತೋಷ ಪಡಬೇಕು. ನಾನು ಇಲ್ಲಿ ಬಂದು ಆಸ್ಪೈರ್ ಆಗೋದಲ್ಲ, ಇನ್ಸ್ಪೈರ್ ಆಗಬೇಕು ಅನ್ನೋದನ್ನ ತೋರಿಸಿ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.